ಒಂದು ಗ್ಲಾಸ್ ನೀರು ತಗೊಳ್ಳೋಣ. ಇದಕ್ಕೆ ಒಂದು ಕಲ್ಲನ್ನ ಹಾಕೋಣ. ನೀವು ಗಮನಿಸಿರ್ಬೋದು, ನೀರಿನ ಮಟ್ಟ ಜಾಸ್ತಿ ಆಗಿದೆ. ನಾವು ಕೈ ಬೆರಳನ್ನ ಗ್ಲಾಸಿಗೆ ಹಾಕಿದಾಗೂ ಕೂಡ ನೀರಿನ ಮಟ್ಟ ಹೆಚ್ಚಾಗತ್ತೆ. ಈಗ ಅದೇ ನೀರಿನ ಗ್ಲಾಸ್ನಲ್ಲಿ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಈ ಉಪ್ಪು ನೀರಿನ ಬಣ್ಣವನ್ನ ಸ್ವಲ್ಪ ಮಟ್ಟಿಗೆ ಬದಲಾಯಿಸುತ್ತೆ ಹೊರತು ನೀರಿನ ಮಟ್ಟವನ್ನಲ್ಲ. ಅಂದ್ರೆ ಉಪ್ಪು ಒಂದು ಘನ ಪದಾರ್ಥ ಅಲ್ವಾ? ಕಲ್ಲಿನ ತರಾನೇ ಉಪ್ಪು ಯಾಕೆ ನೀರಿನ ಮಟ್ಟವನ್ನ ಹೆಚ್ಚಳ ಮಾಡಲಿಲ್ಲ? ಇದನ್ನ ಉತ್ತರಿಸಲಿಕ್ಕೆ ನಾವು ಸ್ವಲ್ಪ ಝೂಮ್ ಮಾಡಿ ನೋಡ್ಬೇಕಾಗತ್ತೆ. ಆಗ ನಮಗೆ ನೀರಿನ ಅಣುಗಳು ಕಂಡು ಬರುತ್ತೆ. ಈ ಅಣುಗಳ ನಡುವೆ ಇರುವ ಜಾಗ ಕೂಡ ಕಂಡು ಬರುತ್ತೆ. ನೀರಿಗೆ ಉಪ್ಪನ್ನ ಹಾಕಿದಾಗ ಉಪ್ಪು ಈ ಖಾಲಿ ಜಾಗವನ್ನ ಆವರಿಸ್ಕೊಂಡ್ಬಿಡುತ್ತೆ. ಅಂದ್ರೆ ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಜಾಗಗಳು ಕಂಡುಬರುತ್ತೆ. ಇದಕ್ಕೆ ಪೂರಕವಾಗುವಂತಹ ನೈಜ ಜೀವನದ ಇನ್ನಷ್ಟು ಉದಾಹರಣೆಗಳನ್ನ ನೋಡೋಣ. ನಾವು ಅಗರಬತ್ತಿಯನ್ನ ಬೆಳಗುವಾಗ ಎಷ್ಟು ಒಳ್ಳೆ ಪರಿಮಳ ಬರುತ್ತಲ್ವಾ? ಅದು ಹೇಗೆ? ಇನ್ನು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅನ್ನ ನೀರಿನೊಳಗೆ ಬರೀ ಎರಡು ಅಳ್ಳಗಳನ್ನ ಹಾಕಿದ್ರೂ ಕೂಡ ಸಾಕು, ಅದು ಯಾವ ರೀತಿ ನೀರಲ್ಲಿ ಹರಡ್ಬಿಡುತ್ತಲ್ವಾ? ಅಡುಗೆಗೆ ಬಳಸಲಾಗುವ ಬಣ್ಣಗಳನ್ನ ಕೂಡ ನೀರಿನಲ್ಲಿ ಹಾಕಿದ್ರೆ ಅದು ಈ ರೀತಿ ಚಲಿಸ್ಲಿಕ್ಕೆ ಶುರುವಾಗುತ್ತೆ. ಇದನ್ನ ನೋಡಕ್ಕೆ ಒಂದು ಮಜಾ ಬರುತ್ತಲ್ವಾ? ಇದನ್ನ ಬೇಕಾದ್ರೆ ನಾವು ಮನೇಲಿ ಕೂಡ ಪ್ರಯತ್ನ ಮಾಡಿ ನೋಡ್ಬೋದು. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಫುಡ್ ಕಲರ್ಗಳನ್ನ ಆರೋಗ್ಯದ ಗಮನದಲ್ಲಿಟ್ಕೊಂಡು ಬ್ಯಾನ್ ಮಾಡಲಾಗಿದೆ. ನೀವು ಇದ್ರ ಬದಲು ಡೆಟಾಲ್ ಅನ್ನೋ ಅಥವಾ ಇವತ್ತಿನ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಇದೆ ಅಲ್ವಾ, ರಾತ್ರಿ ಹೊತ್ತಿನಲ್ಲಿ ಒಂದು ಗಾಜಿನ ಲೋಟದಲ್ಲಿ ನೀರನ್ನ ತಗೊಂಡು ಅರಿಶಿಣವನ್ನ ಹಾಕಿ ಅದು ಹೇಗೆ ಚಲಿಸುತ್ತೆ ಅಂತ ನೋಡೋದು ಟಾರ್ಚ್ನ ಬೆಳಕಿನಲ್ಲಿ, ಅದನ್ನ ಬೇಕಾದ್ರೆ ಪ್ರಯತ್ನ ಮಾಡಿ ನೋಡ್ಬೋದು. ಇನ್ನು ಬೆಳಗ್ಗೆ ಹೊತ್ತು ಸೂರ್ಯನ ಬೆಳಕು ನಮ್ಮ ಕೋಣೆಗೆ ಬರುವಾಗ ಹೇಗೆ ಧೂಳಿನ ಕಣಗಳು ನೃತ್ಯ ಮಾಡಿದಂತೆ ಕಾಣುತ್ತಲ್ವಾ? ಇದು ಯಾಕೆ ಈ ರೀತಿ ಆಗತ್ತೆ? ಈ ಎಲ್ಲಾ ಉದಾಹರಣೆಗಳು ದ್ರವ್ಯದ ಕಣಗಳ ಒಂದು ಗುಣಲಕ್ಷಣವನ್ನ ಖಂಡಿತವಾಗ್ಲೂ ಹೇಳುತ್ತೆ. ಅದೇನು ಅಂದ್ರೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತೆ ಅಂತ ಹೇಳಿ. ಮುಖ್ಯವಾಗಿ ದ್ರವದಲ್ಲಿ ಮತ್ತು ಅನಿಲಗಳಲ್ಲಿ ಕಣಗಳು ಯಾವುದೇ ದಿಕ್ಕಿನಲ್ಲಿ ಬೇಕಾದ್ರೂ ಚಲಿಸಬಹುದು. ಇದರಿಂದಾನೇ ಧೂಳಿನ ಕಣಗಳು ನೃತ್ಯ ಮಾಡಿದಂತೆ ಕಾಣ್ತಾ ಇತ್ತು. ಯಾಕೆ ಅಂದ್ರೆ ಧೂಳಿನ ಕಣಗಳು ಏನ್ ಮಾಡುತ್ತೆ, ಗಾಳಿ ಕಣಗಳ ಜೊತೆ ಡಿಕ್ಕಿ ಹೊಡೆಯುತ್ತೆ. ಆಗ ನಮ್ಗೆ ಅದು ನೃತ್ಯ ಮಾಡಿರೋ ತರ ಕಾಣುತ್ತೆ. ಕಣಗಳು ಚಲಿಸ್ತಿರೋದ್ರಿಂದ ಅವಕ್ಕೆ ತನ್ನದೇ ಆದ ಚಲನ ಶಕ್ತಿ ಇರುತ್ತೆ. ಇದರಿಂದ ಅದರದ್ದೇ ಆದ ತಾಪಮಾನ ಕೂಡ ಸೃಷ್ಟಿಯಾಗತ್ತೆ. ತಾಪ ಹೆಚ್ಚಾಗ್ತಿದ್ದಂತೆ ಕಣಗಳ ವೇಗಾನೂ ಹೆಚ್ಚಾಗತ್ತೆ. ಅಂದ್ರೆ ಅವುಗಳ ಚಲನ ಶಕ್ತಿ ಕೂಡ ಹೆಚ್ಚಾಗತ್ತೆ. ಅದೇ ಘನಗಳಲ್ಲಿ ಏನಾಗುತ್ತೆ ನೋಡೋಣ. ಕಲ್ಲಿನ ಒಂದು ಉದಾಹರಣೆಯನ್ನೇ ತಗೊಳ್ಳೋಣ. ಇದರಲ್ಲಿ ಕಣಗಳು ತುಂಬಾ ಹತ್ತಿರದಲ್ಲಿರೋದ್ರಿಂದ ಅದು ನಿಂತ ಜಾಗದಲ್ಲೇ ಈ ರೀತಿ ಬರೀ ಅಲುಗಾಡ್ತಿರುತ್ತಷ್ಟೆ. ತಾಪ ಹೆಚ್ಚಾಗ್ತಿದ್ದಂತೆ ಅಲುಗಾಟದ ವೇಗ ಕೂಡ ಜಾಸ್ತಿ ಆಗತ್ತೆ. ಆದ ಕಾರಣ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ನೀರಿನಲ್ಲಿ ಚಲಿಸೋ ಅಂತೆ ಕಾಣ್ತಾ ಇತ್ತು. ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನ ಪ್ರತಿ ಕಣವು ನೀರಿನ ಕಣಗಳ ಜೊತೆ ಕಂಪಿಸ್ಲಿಕ್ಕೆ ಶುರು ಮಾಡುತ್ತೆ. ಆದ ಕಾರಣ ಕಣಗಳು ಚಲಿಸುವಂತೆ ನಮಗೆ ಕಾಣ್ತಿತ್ತು. ಈ ಎಲ್ಲಾ 3 ಉದಾಹರಣೆಗಳಲ್ಲಿ ಇದೇ ರೀತಿ ಕಣಗಳ ಮಧ್ಯೆ ಜಾಗ ಇರೋದ್ರಿಂದ ಬೇರೆ ಪದಾರ್ಥದ ಅಣುಗಳು ಅಲ್ಲಿ ಸೇರ್ಕೊಳ್ಳಿಕ್ಕೆ ಆಯ್ತು. ಇದನ್ನ ನಾವು ವಿಸರಣೆ ಅಂತ ಕರಿತೇವೆ. ಈ ರೀತಿ ಯಾವಾಗ 2 ಬೇರೆ ಬೇರೆ ದ್ರವ್ಯದ ಕಣಗಳು ಪರಸ್ಪರ ಆಂತರಿಕವಾಗಿ ತಮ್ಮಷ್ಟಕ್ಕೆ ತಾವೇ ಮಿಶ್ರಣಗೊಳ್ಳುತ್ತಲ್ವಾ, ಅದನ್ನ ವಿಸರಣೆ ಅಂತ ಕರಿತೇವೆ. ಈ ವಿಸರಣೆಯಿಂದಾನೇ ಅಗರಬತ್ತಿ ನಮ್ಮ ಮೂಗಿಗೆ ಬಂದು ತಲುಪ್ತು. ಅಲ್ಲಿ 2 ಅನಿಲಗಳ ಮಿಶ್ರಣವಾಗ್ತಾ ಇತ್ತು. ನೀರನ್ನ ನಾವು ನೆಲದ ಮೇಲೆ ಚೆಲ್ಲಿದ್ರೆ ಅದು ಈ ರೀತಿಯ ಆಕಾರವನ್ನ ಪಡೆದುಕೊಳ್ಳುತ್ತೆ. ಇದು ಯಾಕೆ ಅಂದ್ರೆ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತೆ. ಹಾಗಾಗಿ ನಾವು ಮಳೆ ಬಂದು ನಿಂತ ನಂತರ ಎಲೆಗಳ ಮೇಲೆ ನೋಡಿದ್ರೆ ಈ ರೀತಿ ಮಳೆ ಹನಿಗಳು ಕಾಣುತ್ತೆ. ಮಳೆ ಹನಿಗಳು ಈ ರೀತಿ ಗುಂಡಾದ ಒಂದು ಆಕಾರವನ್ನ ಪಡೆದುಕೊಂಡಿರುತ್ತೆ. ಅದು ಯಾಕೆ ಅಂತ ಯೋಚನೆ ಮಾಡಿದ್ದೀರಾ? ಯಾಕೆ ಅಂದ್ರೆ ಅಣುಗಳ ನಡುವೆ ಇರುವ ಬಲಗಳಿಂದ
ಇದರ ಕುರಿತು ನೀವು ಮುಂದಿನ ತರಗತಿಗಳಲ್ಲಿ ಮೇಲ್ಮೈ ಒತ್ತಡ ಅನ್ನುವ ಪಾಠದಲ್ಲಿ ಕಲ್ತ್ಕೊಳ್ತೀರ. ಅಂದ್ರೆ ಕಣಗಳು ಒಂದನ್ನೊಂದು ಆಕರ್ಷಿಸುತ್ತೆ ಅಂತ ಹೇಳಿ. ಒಟ್ಟಾರೆ ನಾವು ದ್ರವ್ಯದ ಕಣಗಳ 3 ಗುಣಲಕ್ಷಣಗಳನ್ನ ನೋಡಿದ್ವಿ. ಮೊದಲನೇದಾಗಿ ಅವುಗಳ ಮಧ್ಯ ಖಾಲಿ ಜಾಗಗಳಿರುತ್ತೆ ಅಂತ ಹೇಳಿ. ಎರಡನೇದಾಗಿ ಅವುಗಳು ನಿರಂತರವಾಗಿ ಚಲನೆಯಲ್ಲಿರುತ್ತೆ. ಮೂರನೇದಾಗಿ ಅವು ಒಂದನ್ನೊಂದು ಆಕರ್ಷಿಸುತ್ತೆ.